ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ನಾನು ಆರಾಮಾಗಿದ್ದೇನೆ. ನೀವೆಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಹಿಚಕಿದ್ದ ಬೇಳೆ ಮತ್ತು ಮಿಕ್ಸಿಡ್ ತರಕಾರಿ ಹಾಕಿ ಕುರ್ಮಾ ಮಾಡೋದನ್ನ ತೋರಿಸ್ತೀನಿ. ಇದು ಸುಲಭವಾಗಿ ಮಾಡ್ಬೋದು. ಇವಾಗ ಸೀಸನ್ ಅಲ್ಲ, ಹಿಚಕಿದ ಬೇಳೆ ಸಿಗುತ್ತೆ ಎಲ್ಲ ಕಡೆ. ಮತ್ತು ಅವರೆಕಾಯಿ ಸಿಗುತ್ತೆ, ತಂದು ಫ್ರೀ ಇದ್ದರೆ ಸ್ವಲ್ಪ ಬಿಡಿಸಿ ಅದನ್ನು ಹಿಚಕಿ ಮಾಡ್ಬೋದು. ಇಲ್ಲಿ ನಾನು ಅಂದರೆ ಒಂದು ಮುಕ್ಕಾಲು ಕೆ ಜಿ ಅಷ್ಟು ತಂದಿದ್ದೆ, ಅದನ್ನು ಕಾಯಿ ಬಿಡಿಸಿ ಇಟ್ಬಿಟ್ಟೆ. ಅದನ್ನು ಮಾಡ್ತಾಯಿದ್ದೀನಿ. ಇದು ಮಾಡೋದಕ್ಕೆ ನಾನು ತರಕಾರಿ 5 ಕೆಜಿ ಕಾಳು ಬಂದುಬಿಟ್ಟು ಒಂದು 300 ಗ್ರಾಮಷ್ಟು ತೊಗೊಂಡಿದ್ದೀನಿ. ಆಮೇಲೆ ತರಕಾರಿಯಲ್ಲಿ ಹೂಕೋಸು ತೊಗೊಂಡಿದ್ದೀನಿ, ಅದೊಂದು ಮೀಡಿಯಮ್ ಸೈಜ್ದು ದೊಡ್ಡದು ತೊಗೊಂಡಿದ್ದೀನಿ. ಆಮೇಲೆ ಒಂದು 4 ಆಲೂಗಡ್ಡೆ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಆಮೇಲೆ ಮೆಂತ್ಯ ಸೊಪ್ಪು ಮನೇಲಿತ್ತು, ಅದನ್ನೇ ಹಾಕಿದೆ. ಸ್ವಲ್ಪ ಅಂದರೆ ಒಂದು ಕಪ್ ಅಷ್ಟಿತ್ತು, ಅದು ಚೆನ್ನಾಗಿರುತ್ತೆ ಅಂಥೇಳಿ ಹಾಕಿದೆ. ಅದನ್ನೆಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ 2 ಸ್ಪೂನ್ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಬಿಟ್ಟು ಆ ಒಗ್ಗರಣೆಯಲ್ಲಿ ಈರುಳ್ಳಿನ ಬಾಡಿಸ್ಬಿಟ್ಟು, ಈರುಳ್ಳಿ ಇನ್ನೂ ಬಾಡದೇ ಇದ್ದಾಗ ಆವಾಗಲೇ ನಾನು ಇದ್ಕಿದ್ದು ಕಾಳನ್ನ ಹಾಕ್ಬಿಟ್ಟೆ. ಯಾಕಂದರೆ ಈರುಳ್ಳಿ ಬಾಡಿಬಿಟ್ರೆ ಇನ್ನೂ ಇದಾಗುತ್ತೆ. ಅರ್ಧಂಬರ್ಧ ಬಾಡಿರುತ್ತಲ್ಲ, ಆವಾಗ ಇದ್ಕಿದ್ದು ಕಾಳು ಹಾಕಿದೆ. ಇದ್ಕಿದ್ದು ಕಾಳು ಕೂಡ ಟ್ರಾನ್ಸ್ಪರೆಂಟ್ ಆಗುತ್ತಲ್ಲ, ಆವಾಗ ಹೂಕೋಸು ಮತ್ತು ಆಲೂಗಡ್ಡೆ ಹಾಕಿದೆ. ಅದು ಹಾಕ್ಬಿಟ್ಟು ಅದನ್ನು ಬಾಡುತ್ತಲ್ಲ, ಟ್ರಾನ್ಸ್ಪರೆಂಟ್ ಆಗುತ್ತೆ. ಆವಾಗ ಇದನ್ನು ಸ್ವಲ್ಪ ಟೊಮಟೊ ಹಾಕ್ಬಿಟ್ಟು, ಅಂದರೆ ಒಂದು ದೊಡ್ಡದು 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೆ, ಅದನ್ನ ಹಾಕಿ ಆಮೇಲೆ ಅರಿಶಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಅದನ್ನು ಹಾಗೆ ಸ್ಲಿಮ್ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಬಾಡಿಸೋದು. ಬಾಡಿಸಿದ್ಮೇಲೆ ನಾನು ಇದನ್ನು ಅಂದರೆ ಹಾಗೆ ಲಿಡ್ ಹಾಕ್ಬಿಟ್ಟು, ಕುಕ್ಕರ್ ಲಿಡ್ ಹಾಕ್ಬಿಟ್ಟು ಸ್ಲಿಮ್ಮಲ್ಲಿ ಬಾಡಿಸೋಕ್ಕೆ ಇಟ್ಟಿದ್ದೆ. ಈ ಕಡೆ ಬಾಣಲಿ ತೊಗೊಂಡು ಅದಕ್ಕೆ ಬೇಕಾಗಿರೋ ಮಸಾಲೆ ತಯಾರಿಸೋಣ ಅಂತ ತಯಾರಿಸ್ತೀನಿ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ. ಎಣ್ಣೆ 1 ಸ್ಪೂನ್ ಹಾಕ್ಬಿಟ್ಟು ಅದಕ್ಕೆ ಬಾಡಿಸೋದಕ್ಕೆ ಎಣ್ಣೆ 1 ಸ್ಪೂನ್ ಹಾಕ್ಬಿಟ್ಟು ಅದನ್ನು ಬಾಡಿಸ್ತಾಯಿದ್ದೀನಿ. ಬಾಡಿಸ್ತಾ ಇದ್ದಂಗೆ ಏನೇನು ಅದಕ್ಕೆ ಹಾಕಬೇಕಿತ್ತು ಅದನ್ನೆಲ್ಲ, ಅಂದರೆ ಧನಿಯಾ 2 ಸ್ಪೂನು ಧನಿಯಾ ಪುಡಿ, ಆಮೇಲೆ ಮೆಣಸಿನ ಪುಡಿ 2 ಸ್ಪೂನು, ಆಮೇಲೆ ಜೀರಿಗೆ ಪುಡಿ 2 ಸ್ಪೂನು 1 ಸ್ಪೂನು, ಆಮೇಲೆ ಗರಂ ಮಸಾಲ ಪುಡಿ 1 ಸ್ಪೂನು ಹಾಕ್ಬಿಟ್ಟು ಗಸಗಸೆ ಹಾಕಿದರೆ ಚೆನ್ನಾಗಿರುತ್ತೆ ಮತ್ತು ತಂಪಾಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಗಸಗಸೆನೂ ಹಾಕಿದೆ. ಆಮೇಲೆ ತುರಿದಿದಂಥ ಕೊಬ್ಬರಿ, ಅದನ್ನು ಒಂದು ಸುಮಾರು ಮೀಡಿಯಮ್ ಸೈಜು ಬಟ್ಲಲ್ಲಿ ತೊಗೊಂಡೆ. ಅಂದರೆ ಒಂದು 100 ಗ್ರಾಮ್ ಅಷ್ಟು ಕೊಬ್ಬರಿ ತುರಿ ತೊಗೊಂಡು ಅದನ್ನೆಲ್ಲ ತಣ್ಣಗಾದ್ಮೇಲೆ ಹುರಿದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ಇವಾಗ ಮಿಕ್ಸ್ ಮಾಡೋದು. ವೆಜಿಟೇಬಲ್ ನೋಡಿದ್ರೆ ಇವಾಗ ಬೆಂದಿತ್ತು, ಅಂದರೆ ಚೆನ್ನಾಗಲ್ಲ, ಹೀಗೆ ಮೀಡಿಯಮ್ ಆಗಿ ಬೆಂದಿತ್ತು. ಅಂದರೆ ಹಸಿತನ ಎಲ್ಲ ಹೋಗಿತ್ತು. ಆವಾಗ ಈ ಗರಂ ಮಸಾಲ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ, ಮತ್ತು ಉಪ್ಪು ಇನ್ನೊಂದು ಸ್ವಲ್ಪ ಬೇಕಾಗಿತ್ತು, ಅದನ್ನು ಹಾಕೋದು. ಸ್ವಲ್ಪ ಬೆಲ್ಲ, ಅಂದರೆ ಒಂದು ತುಂಡು ಬೆಲ್ಲ ಎಲ್ಲದಕ್ಕೂ ಹಾಕಿದರೆ ರುಚಿ ಇರುತ್ತೆ ಅಂತ ಮೊದಲಿಂದನೂ ಸ್ವಲ್ಪ ಹಾಕೋದು, ಒಂದು ತುಂಡು ಹಾಕೋದು. ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ನಮ್ಮ ಅಳತೆಗೆ, ಅಂದರೆ ಎಷ್ಟು ನಮಗೆ ತಿಕ್ನೆಸ್ ಬೇಕೋ ಆ ಅಳತೆಗೆ ನಾವು ಮಾಡ್ಕೊಳ್ಬೇಕು. ಅಂದರೆ ಇದು ನಾನು ಚಪಾತಿಗೆ ಪೂರಿಗೆ ಲೆಕ್ಕಕ್ಕೆ ಮಾಡಿದೆ. ಆಮೇಲೆ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಅನ್ನಕ್ಕೆ ಕಲಸೋ ಥರನೂ ಮಾಡಿದೆ. ಅಂದರೆ ಸ್ವಲ್ಪ ಗಟ್ಟಿ ಇರೋದನ್ನು ಸಪ್ರೇಟಾಗಿ ಇಟ್ಕೊಂಡು, ಆಮೇಲೆ ಇನ್ನು ಸ್ವಲ್ಪ ಸ್ವಲ್ಪ ತೆಳ್ಳಗಿರೋದನ್ನ ಅನ್ನಕ್ಕೆ ಕಲಸೋ ಥರ ಮಾಡಿ, ಇದು ತೆಳ್ಳಗಿದೆ, ಇದನ್ನು ಅನ್ನಕ್ಕೆ ಕಲಸೋ ಥರ ಮಾಡಿದೆ. ಹೀಗೆ ಇದು ಚಪಾತಿಗೂ ಅನ್ನಕ್ಕೂ ಪೂರಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡಿ, ಪ್ಲೀಸ್ ರೆಫರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.